ಪದ್ಯಭಾಗ 4 ನನ್ನ ಹಾಗೆಯೇ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 5 ಸಂದರ್ಭದೊಂದಿಗೆ ವಿವರಿಸಿರಿ. ವಾಕ್ಯ 1 ಇವನೇ ಬಾಹುಬಲಿಯು ಮಗು ಧೀರತನದ ಮೂರ್ತಿಯು. ಆಯ್ಕೆ ಈ ವಾಕ್ಯವನ್ನು ಸೂರಂ ಎಕ್ಕುಂಡಿಯವರ ಕಥನ ಕವನಗಳೆಂಬ ಕವನ ಸಂಗ್ರಹದಿಂದ ಆಯ್ದ ನನ್ನ ಹಾಗೆಯೇ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ತಾತ ಮಗುವಿಗೆ ಹೇಳುತ್ತಾನೆ. ಸಂದರ್ಭ ಬಾಹುಬಲಿಯ ಮೂರ್ತಿಯನ್ನು ಕಂಡ ಮಗುವು ತನ್ನ ತಾತನನ್ನು ಕುರಿತು ಈತನಾರು ಇಲ್ಲಿ ನಿಂತು ನೋಡುತ್ತಿರುವನು ಎಂದು ಕೇಳಿದ ಸಂದರ್ಭದಲ್ಲಿ ಇವನೇ ಬಾಹುಬಲಿಯು ಮಗು ಧೀರತನದ ಮೂರ್ತಿಯು ಎಂದು ತಾತ ಉತ್ತರಿಸುತ್ತಾನೆ. ವಾಕ್ಯ 2 ನೀನು ಸೋತು ಗೆದ್ದೆ ಅಣ್ಣ, ನಾನು ಗೆದ್ದು ಸೋತೆನು. ಆಯ್ಕೆ ಈ ವಾಕ್ಯವನ್ನು ಸೂರಂ ಎಕ್ಕುಂಡಿಯವರ ಕಥನ ಕವನಗಳೆಂಬ ಕವನ ಸಂಗ್ರಹದಿಂದ ಆಯ್ದ ನನ್ನ ಹಾಗೆಯೇ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಬಾಹುಬಲಿ ಅಣ್ಣ ಭರತನಿಗೆ ಹೇಳುತ್ತಾನೆ. ಸಂದರ್ಭ ಚಕ್ರರತ್ನ ಸಲುವಾಗಿ ಭರತ ಬಾಹುಬಲಿಯರು ದೃಷ್ಟಿಯುದ್ಧ, ಮಲ್ಲಯುದ್ಧ, ಜಲಯುದ್ಧಗಳನ್ನು ಮಾಡುತ್ತಾರೆ. ಎಲ್ಲದರಲ್ಲಿಯೂ ಬಾಹುಬಲಿಯೇ ಗೆಲ್ಲುತ್ತಾನೆ. ಅಣ್ಣನಾದ ಭರತನು ಸೋಲುತ್ತಾನೆ. ಅಣ್ಣನನ್ನು ಸೋಲಿಸಿದ್ದಕ್ಕೆ ಬೇಸರಗೊಂಡ ಬಾಹುಬಲಿ ಪಶ್ಚಾತ್ತಾಪದಿಂದ ನೀನು ಸೋತು ಗೆದ್ದೆ ಅಣ್ಣ, ನಾನು ಗೆದ್ದು ಸೋತೆ ಎಂದು ಹೇಳಿ ತನ್ನ ರಾಜ್ಯವನ್ನು ಅಣ್ಣನಿಗೆ ಒಪ್ಪಿಸಿ ತಪಸ್ಸಿಗೆ ತೆರಳುತ್ತಾನೆ.